ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಸುಟ್ಟಿರ್ತಕ್ಕಂಥ ಬದನೆಕಾಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಇವಾಗ ಎಲ್ಲ ಒಲೆಯಲ್ಲಿ ಹಾಕಿ ಸುಡಬೇಕು, ಬಟ್ ನಾವು ಈ ಒಲೆ ಎಲ್ಲ ಯೂಸ್ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾನು ಬಾಣಲೆಯಲ್ಲೇ ಬದನೆಕಾಯಿ ಸುಟ್ಬಿಟ್ಟು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆಗೆ ನಾನು ಬದನೆಕಾಯಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಎರಡೂ ಸೈಡು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಸುಟ್ಟೋಗಿರ್ಬೇಕು, ಅದು ಆ ಸ್ಮೆಲ್ಲೇ ಸಕ್ಕತ್ತಾಗಿರುತ್ತೆ. ಸುಟ್ಟೋಗಿರೋ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ನಾನಿವಾಗ ಎರಡು ಕೈಡು ಈ ಥರ ಚೆನ್ನಾಗಿ ನೋಡಿ ಕಪ್ಪಾಗಿದೆ ಅಲ್ವಾ. ಸೊ ಆ ಥರ ಪೂರಾ ನಾವು ಕಪ್ಪಾಗೋ ರೀತಿಯನ್ನೇ ಸುಟ್ಕೋಬೇಕು ಚೆನ್ನಾಗಿ. ಮೊದಲಿಗೆ ಅಂದರೆ ನಮ್ಮಮ್ಮ ಮನೆಯಲ್ಲಿ, ನಮ್ಮದು ಹಳ್ಳಿ ಮನೆ, ಬಟ್ ನಾವು ಒಲೆ ಯೂಸ್ ಮಾಡಲ್ಲ ಇಲ್ಲಿ. ಸೊ ನಮ್ಮ ಅಮ್ಮನ ಮನೇಲಿ ಅವರೆಲ್ಲ ಒಲೆಯಲ್ಲಿ ಸುಟ್ಬಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ. ಸೊ ನೋಡಿ ಇವಾಗ ಈ ಸುಟ್ಟಿರ್ತಕ್ಕಂಥ ಸ್ಮೆಲ್ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಅದನ್ನು ಹಾಗೆ ತಿಂದುಬಿಡಬೇಕು ಅನ್ನೋಷ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 4 ಸೈಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಅದೇ ಬಾಣಲಿಗೆ ಅದನ್ನೆಲ್ಲ ಬದನೆಕಾಯಿ ತೆಗೆದುಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಕೆಲವೊಬ್ರು ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ, ಹಾಗೆ ಕೆಲವೊಬ್ಬರು ಹಸಿಮೆಣ್ಸಿನ್ಕಾಯ ರುಬ್ಕೊಳ್ತಾರೆ. ಸೊ ಇನ್ನು ಕೆಲವೊಬ್ಬರು ಬದನೆಕಾಯ ಮಿಕ್ಸಿ ಮಾಡ್ಕೊಳ್ತಾರೆ, ನಾನೇ ಇಲ್ಲಿ ಬೇರೆ ಮಾಡ್ತಿದ್ದೀನಿ. ಸೊ ಇದು ಹಳ್ಳಿ ಪಕ್ಕಾ ಸ್ಟೈಲ್ ಅಂತ ಹೇಳ್ಬೋದು. ಸೊ ಆಮೇಲೆ ಹಸಿ ಈರುಳ್ಳಿ ಕೂಡ ಹಾಕ್ತಾರೆ, ಬಟ್ ನಾನು ಹಸಿ ಈರುಳ್ಳಿ ಎಲ್ಲ ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲು. ನೋಡಿ ಈ ಥರ ನೋಡಿ, ಇವಾಗ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಂತರ ಇವಾಗ ಬದನೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ, ಆ ಸಿಪ್ಪೆನ ಚೆನ್ನಾಗಿ ತಗೊಳ್ಳೋಣ. ಇದು ನೀಟಾಗಿ ಕಪ್ಪಾಗೋವರೆಗೂ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ನೀಟಾಗಿ ಆ ಸಿಪ್ಪೆ ಎಲ್ಲ ಬಿಟ್ಬಿಡುತ್ತೆ. ಸೊ ನೋಡಿ, ನಾವು ನನಗೆ ಎಣ್ಗಾಯಿ ಅಂದರೆ ನಮ್ಮ ಮನೇಲಿ ಮುಳಗಾಯಿ ಪಲ್ಯ ಆ ಥರ ಯಾರು ತಿನ್ನಲ್ಲ. ನಮ್ಮ ಕಡೆ ಮುಳಗಾಯಿ ಅಂತ ಕರೀತಾರೆ. ಸೊ ನೋಡಿ, ಈ ಪಲ್ಯ ಯಾರು ತಿನ್ನಲ್ಲ, ಹಾಗಾಗಿ ಚಟ್ನಿ ಮಾಡ್ತೀನಿ. ಸೊ ಈ ಥರ ಎಲ್ಲ ಮೊದಲು ಸಿಪ್ಪೆ ಸುಲ್ಕೊಳ್ಳೋಣ. ನೋಡಿ ಇವಾಗ ಎಲ್ಲನೂ ಸಿಪ್ಪೆ ಸುಲ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ಒಡ್ಕೊಂಡ್ಬಿಟ್ಟು ನೀಟಾಗಿ ನೋಡ್ಕೊಳ್ಬೇಕು. ಯಾಕಪ್ಪ ಅಂತ ಅಂದರೆ ಒಳಗಡೆ ಕೆಲವೊಂದು ಸರಿ ಹುಳ ಇರುತ್ತೆ. ಸೊ ಹಾಗಾಗಿ ಮೊದಲು ಈ ಥರ ನೀಟಾಗಿ ಸುಲ್ಕೊಂಡು ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಸೊ ಆ ಒಗ್ಗರಣೆಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ ನಾನು ಎಲ್ಲದನ್ನೂ ಹಿಂಗೆ ಹೊಡ್ಕೊಂಡ್ಬಿಟ್ಟು ಹುಳ ಇದೆ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೀನಿ. ಈ ಥರ ಹೊಡ್ಕೊಂಡ್ಬಿಟ್ಟು ಹೀಗೆಲ್ಲದನ್ನ ಈ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೊಂಡ್ರೆ ಕೈಯಲ್ಲೇ ಈ ಥರ ಕಿವುಚ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಏನು ಅನಿಸುತ್ತೆ ಗೊತ್ತಿಲ್ಲ. ಇದನ್ನು ನಾವು ಮಿಕ್ಸಿ ಮಾಡಿಕೊಂಡ್ರೆ ಅದೆಲ್ಲ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ, ಸುಳ್ಳಲ್ಲ. ಸೊ ಕೈಯಲ್ಲಿ ಈ ಥರ ನೀಟಾಗಿ ಕಿವುಚ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಹಾಗೆ ಮೊಸರು ಹಾಕ್ಕೊಳ್ಬೇಕು. ನೋಡಿ ನಾನು ಮೊಸರು ಹಾಕ್ಕೊಳ್ತಿದ್ದೀನಿ. ಈ ಥರ ಮೊಸರು ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದು ಜೋಳದ ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿರೋ ಟೇಸ್ಟ್ ಅಂತ ಹೇಳ್ಬೋದು. ನೋಡಿ ಫೈನಲಿ ಈ ರೀತಿ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಆದರೂ ಮಾಡಿ, ಅಟ್ಲೀಸ್ಟ್ ಲೈಕ್ ಆದರೂ ಕೊಡಿ. ಥ್ಯಾಂಕ್ ಯು.